ಎಲ್ಲರಿಗೂ ನಮಸ್ಕಾರ. ಕಥೆಯ ಶೀರ್ಷಿಕೆ ಪಂಜರದ ಕದ ತೆರೆದಾಗ. ಈ ಕತೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಇವರು ಪ್ರಕಟಿಸಿದ ನೂರಾರು ಕಥೆಗಳು ಕಥಾ ಸಂಕಲನದಲ್ಲಿ ಪ್ರಕಟಗೊಂಡಿದೆ. 70ರ ಹರೆಯದ ಆಕೆಯ ಗಂಡ ತೀರಿ ಹೋಗಿ 2-3 ದಿನಗಳು ಕಳೆದಿದ್ದವು. ಮದುವೆ ಆದಂದಿನಿಂದ ಜೋಡಿ ಹಕ್ಕಿಗಳಂತೆ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಂತಹ ಅವರ ದಾಂಪತ್ಯ ಮನೆ ಮಾತಾಗಿತ್ತು. ಸಂಬಂಧಿಕರಿಗೆ, ನೆರೆಹೊರೆಯವರಿಗೆ ವಿಧವೆಯಾದ ಅವಳದೇ ಚಿಂತೆ. ಪಾಪ, ಒಬ್ಬರೇ ಹೇಗಿರುತ್ತಾರೋ ಇಳಿ ವಯಸ್ಸಿನಲ್ಲಿ, ಒಬ್ಬರೇ ಎಲ್ಲೂ ಹೋಗಿ ಅಭ್ಯಾಸನೂ ಇಲ್ಲ. ಅವರಾಯಿತು, ಅವರ ಪಾಡಾಯಿತು ಎನ್ನುವಂತೆ ಇದ್ದರು. ಯಾರನ್ನೂ ಜಾಸ್ತಿ ಹಚ್ಚಿಕೊಳ್ಳುತ್ತಿರಲಿಲ್ಲ. ನೆರೆಹೊರೆಯವರೊಂದಿಗೂ ಸಂಬಂಧಿಕರೊಂದಿಗೂ ಹಿತಮಿತವಾದ ಮಾತು. ಯಾರಿಗೂ ಯಾವ ತೊಂದರೆನೂ ಕೊಡುತ್ತಿರಲಿಲ್ಲ. ಮಕ್ಕಳು ದೂರದ ದೇಶದಲ್ಲಿ ಇದ್ದಾರೆ. ಗಂಡನ ಅಗಲುವಿಕೆಯನ್ನು ಹೇಗೆ ಸಹಿಸಿಕೊಳ್ಳುತ್ತಾರೋ? ಆ ಆಘಾತದಿಂದ ಅವರಂತೂ ಚೇತರಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ತಮಗೆ ತೋಚಿದಂತೆ ಮಾತನಾಡತೊಡಗಿದರು. ಮರುದಿನ ಮನೆಯಿಂದ ಬೀದಿಗಿಳಿದ ಆಕೆಯನ್ನು ಕಂಡು ಜನರು ಮೂಕ ವಿಸ್ಮಿತರಾದರು. ಕಪ್ಪು ಬಣ್ಣದ ಡಿಸೈನರ್ ಸೀರೆ ಉಟ್ಟು ಸುಂದರವಾಗಿ ಅಲಂಕರಿಸಿಕೊಂಡ ಆಕೆ ರಿಕ್ಷೆ ಹಿಡಿದು ದೇವಸ್ಥಾನಕ್ಕೆ ಹೋದಳು. ಹಾಗೆಯೇ ಹೋಟೆಲ್ಗೆ ಹೋಗಿ ಮಧ್ಯಾಹ್ನದ ಊಟ ಮುಗಿಸಿ ಮನೆಗೆ ಹಿಂತಿರುಗಿದಳು. ಆಕೆ ತನ್ನತ್ತಲೇ ನೋಡುತ್ತಿರುವ ನೆರೆಹೊರೆಯವರ ಬಳಿ ಹೋದಳು. ಅವರು ಆತ್ಮೀಯವಾಗಿ ಮಾತನಾಡಿಸಿದರು. ಎಂದೂ ಅಷ್ಟು ಮಾತನಾಡಿರದ ಆಕೆ ಬಾಯಿ ತುಂಬ ನಗುತ್ತಾ ಮಾತಾಡಿದಳು. ತಾನಿಂದು ಉಟ್ಟ ಸೀರೆ ನನ್ನ ಮಗ ಕೊಡಿಸಿದ ಮೊದಲ ಸೀರೆ. ನನ್ನ ಗಂಡನಿಗಂತೂ ಕಪ್ಪು ಬಣ್ಣದ ಸೀರೆಯನ್ನು ಕಂಡರೆ ಆಗುವುದಿಲ್ಲ. ನನಗೋ ತುಂಬ ಇಷ್ಟ, ಅದರಲ್ಲೂ ಮಗನ ಪ್ರೀತಿಯ ಉಡುಗೊರೆ. ಅದನ್ನು ನನ್ನ ಗಂಡನಿಗೆ ತಿಳಿಯದಂತೆ ಆಗಾಗ ನೋಡಿ ಖುಷಿ ಪಡುತ್ತಿದ್ದೆ. ಇವತ್ತು ಉಡುವ ಯೋಗ ಬಂತು. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ಬಂದೆ. ಮುಂದಿನ ಬುಧವಾರ ನನ್ನ ಹುಟ್ಟುಹಬ್ಬ ಇದೆ. ನೀವೆಲ್ಲರೂ ನನ್ನ ಮನೆಗೆ ಬರಬೇಕು. ಸ್ವಲ್ಪ ಬೇಗ ಬಂದು ನನ್ನ ಬಂಧು ಮಿತ್ರರನ್ನು ಸುಧಾರಿಸಬೇಕು. ಎಷ್ಟೋ ವರ್ಷಗಳ ನಂತರ ನನ್ನ ಕುಟುಂಬದವರು, ಸ್ನೇಹಿತರು ಬರ್ತಾರೆ. ನನಗೋ ಮನೆ ತುಂಬ ನೆಂಟರು, ತಿರುಗಾಟ, ಹಬ್ಬ ಹರಿದಿನಗಳೆಂದರೆ ಭಾರಿ ಇಷ್ಟ. ಆದರೆ ನನ್ನ ಯಜಮಾನರಿಗೆ ಇವೆಲ್ಲ ಇಷ್ಟವಿರಲಿಲ್ಲ. ಹಾಗಾಗಿ ಇವೆಲ್ಲ ಅನುಭವಿಸುವ ಭಾಗ್ಯ ನನಗಿರಲಿಲ್ಲ. ನೀವು ಆಗಾಗ ನಮ್ಮ ಮನೆಗೆ ಬರ್ತಾ ಇರಿ. ನೀವು ಬರ್ತಾ ಇದ್ರೆ ನನಗೂ ಖುಷಿಯಾಗತ್ತೆ. ಸರಿ, ಇವತ್ತು ರಾತ್ರಿ ಊಟಕ್ಕೆ ನನ್ನ ಇಷ್ಟದ ಬಿರಿಯಾನಿ ಮಾಡಬೇಕು. ನನ್ನ ಸ್ನೇಹಿತೆಯರಿಬ್ಬರನ್ನು ಊಟಕ್ಕೆ ಕರೆದಿದ್ದೇನೆ. ನನ್ನ ಗಂಡನಿಗೆ ಬಿರಿಯಾನಿ ಅಂದರೆ ಆಗಲ್ಲ. ನಾನು ಎಷ್ಟೋ ವರ್ಷಗಳ ಹಿಂದೆ ತಿಂದಿದ್ದೆ. ಈಗ ನೆನೆಸಿಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ನೀವು ಬಂದು ರುಚಿ ನೋಡಬಹುದು. ಲವಲವಿಕೆ, ಜೀವನೋತ್ಸಾಹದಿಂದ ಕೂಡಿದ ಆಕೆಯ ಮಾತುಗಳು ನೆರೆಹೊರೆಯವರಲ್ಲಿ ಅಚ್ಚರಿಯನ್ನು ಉಂಟು ಮಾಡಿತು.